ಮಹಾಭಾರತದಲ್ಲಿ ವಿದುರ ಮಹಾನ್ ವಿದ್ವಾಂಸ, ಮಹಾಜ್ಞಾನಿ. ಕೃಷ್ಣನ ಪ್ರೀತಿಗೆ ಪಾತ್ರನಾದವನು, ಪಾಂಡವರ ರಕ್ಷಣೆಗೆ ಸದಾ ಸಿದ್ಧನಿದ್ದವನು. ವಿದುರ ಬರೀ ವಿದ್ವಾಂಸ ಅಷ್ಟೇ ಅಲ್ಲ, ಅವನು ಮಹಾನ್ ವೀರ. ಆಗಿನ ಕಾಲದಲ್ಲಿ ವಿದುರನನ್ನು ಸೋಲಿಸುವ ಮತ್ತೊಬ್ಬ ವೀರ ಇರಲಿಲ್ಲ. ಯಾಕೆಂದರೆ ಯಮನ ಅಂಶದಲ್ಲಿ ಹುಟ್ಟಿದವನು. ಅವನ ಬಳಿ ಗೋವರ್ಧನ ಎಂಬ ಧನಸ್ಸಿತ್ತು. ಅದನ್ನು ವಿಶ್ವಕರ್ಮರು ನಿರ್ಮಿಸಿಕೊಟ್ಟಿದ್ದರು. ಅದನ್ನು ಮಹಾವಿಷ್ಣು ಉಪಯೋಗಿಸಿದ ಧನಸ್ಸಾಗಿತ್ತು. ಅರ್ಜುನನ ಗಾಂಡೀವಕ್ಕಿಂತ ಕರ್ಣನ ವಿಜಯ ಧನಸ್ಸಿಗಿಂತ ಶಕ್ತಿಶಾಲಿಯಾದ ಧನಸ್ಸು ವಿದುರನ ಬಳಿ ಇತ್ತು. ವಿದುರ ಯುದ್ಧ ಮಾಡಿದರೆ ಅವನನ್ನು ಸೋಲಿಸುವ ಒಬ್ಬ ವೀರ ಸಹ ಇರಲಿಲ್ಲ. ಇದನ್ನರಿತ ಕೃಷ್ಣ ತನ್ನ ಚಾಣಾಕ್ಷತೆಯನ್ನು ತೋರಿಸ್ತಾನೆ. ಕೃಷ್ಣ ಸಂಧಾನಕ್ಕೆ ಬಂದಾಗ ವಿದುರ ದುರ್ಯೋಧನನ ಬಳಿ ಹೇಳ್ತಾನೆ, ರಾಜ್ಯ ಕೊಟ್ಟು ಸಂಧಾನ ಮಾಡ್ಕೊ ಅಂತ. ಅದಕ್ಕೆ ದುರ್ಯೋಧನ ಸಿಡಿಮಿಡಿಗೊಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ದುರ್ಯೋಧನ, ನೀನು ವಿದುರನನ್ನು ನಿಂದಿಸಿದರೆ ಅವನು ಬಿಲ್ಲನ್ನು ಮುರಿದು ಯುದ್ಧ ಮಾಡದೆ ಹೋಗ್ತಾನೆ, ನಿಂದಿಸಬೇಡ ಅಂತಾನೆ ಕೃಷ್ಣ. ಅಲ್ಲಿಗೆ ವಿದುರ ಏನು ಮಾಡಬೇಕು ಅಂತ ಅರ್ಥ ಆಗಿತ್ತು. ಬಿಲ್ಲನ್ನು ಮುರಿದವನೇ ಯುದ್ಧ ಮಾಡೋದಿಲ್ಲ ಅಂತ ಸಭೆಯಿಂದ ಹೊರ ಹೋಗ್ತಾನೆ.